ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಶನ್ ಬಂದಿದೆ ದಟ್ ಆರ್ ಆರ್ ಬಿ ಜೆಇಗೆ ಹಾಗೂ ಹಲವಾರು ವೇರಿಯಸ್ ಪೊಸಿಷನ್ಸ್ಗೆ RRB ಅವರು ರಿಕ್ರೂಟ್ ಮಾಡ್ತಾ ಇದ್ದಾರೆ ಆಲ್ ಓವರ್ ದ ಇಂಡಿಯಾ. ಸೊ ಇದೊಂದು ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ಕರೀತಾರೆ. ಸೆಂಟ್ರಲೈಸ್ಡ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಎಲ್ಲಾ ಕಂಪ್ಲೀಟ್ ಇಂಡಿಯಾ ಇಲ್ಲಿ ಇರುವಂತಹ ಎಲ್ಲಾ ಸ್ಟೇಟ್ಸ್ ಒಂದೇ ಸಲ ರಿಕ್ರೂಟ್ಮೆಂಟ್ ಮಾಡ್ತಾರೆ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ CEN ಅಂತ ಹೇಳಿ. ಓಕೆ, ಅಂಡ್ ನೌ ಕಮಿಂಗ್ ಟುವರ್ಡ್ಸ್ ವೇರಿಯಸ್ ಪೋಸ್ಟ್. ಯಾವುದು ಜೂನಿಯರ್ ಇಂಜಿನಿಯರ್ ಇದೆ, ಡಿಪೋರ್ಟ್ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಅಂತ ಇದೆ, ಕೆಮಿಕಲ್ ಅಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್, ಕೆಮಿಕಲ್ ಸೂಪರ್ವೈಸರ್ ಹಾಗೂ ಮೆಟಲರ್ಜಿಕಲ್ ಸೂಪರ್ವೈಸರ್, ಇವೆಲ್ಲ ಪೊಸಿಷನ್ಸ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಈ ಪೊಸಿಷನ್ಸ್ಗೆ ಅವ್ರು ಬಿಟ್ಟಿರೋ ಅಂತ ಡೇಟ್ಸ್ ಏನಂತಂದ್ರೆ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬಂದು 29th of August 2024. ಬಟ್ ಅಪ್ಲಿಕೇಶನ್ ಚಾಲು ಆಗೋದು ಯಾವಾಗ ಅದನ್ನ ಡಿಸ್ಕಸ್ ಮಾಡೋಣ ಅಂತ ಐ ವಿಲ್ ಟೆಲ್ ಯು ವೆರಿ ಸೂನ್. ಅಪ್ಲಿಕೇಶನ್ ಓಪನಿಂಗ್ ಡೇಟ್ ನೋಡಿಬಿಟ್ಟು ನೋಡಿ ಎಲ್ಲಿ ಏನಂತ ಕೊಟ್ಟಿದ್ದಾರೆ, 30th of July 2024ಗೆ ದ ಅಪ್ಲಿಕೇಶನ್ ವಿಲ್ ಸ್ಟಾರ್ಟ್ ಅಂಡ್ ಕ್ಲೋಸಿಂಗ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಬಂದು ನಿಮಗೆ 29/8 ಅಂದ್ರೆ August 29ಗೆ ನಿಮಗೆ ಕ್ಲೋಸಿಂಗ್ ಡೇಟ್ ಆಗಿರುತ್ತೆ. ಓಕೆ, ಸೊ ಯಾರೆಲ್ಲ ನನ್ನ ಚಾನೆಲ್ ನ ವೀಕ್ಷಿಸ್ತಾ ಇದ್ದೀರಾ, ಮೊದಲದಾಗಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಇದ್ರ ಬಗ್ಗೆ ಕ್ಲಾಸಸ್ ಸಹ ಮಾಡ್ತಾ ಇರ್ತೇನೆ. ಹಾಗೂ ನಿಮ್ಮ ಗೆಳೆಯರಿಗೆಲ್ಲರೂ ಶೇರ್ ಮಾಡಿ, ಹಾಗೂ ನಿಮ್ಮ ಗ್ರೂಪ್ಸ್ ಅಲ್ಲಿ ಹಾಕಿ, ಬೇರೆ ಬೇರೆ ಹಲವಾರು ಮೀಡಿಯಾಸ್ ಅಲ್ಲೆಲ್ಲ ಶೇರ್ ಮಾಡಿ. ಅಂಡ್ ಕಮಿಂಗ್ ಟುವರ್ಡ್ಸ್ ಅ ಪೋಸ್ಟ್ ಅಂಡ್ ವೇಕೆನ್ಸೀಸ್ ನೋಡಿ, ಈ ವೇಕೆನ್ಸೀಸ್ ಬಂದು ವೆರಿ ಹ್ಯೂಜ್ ವೇಕೆನ್ಸೀಸ್ ಇದಾವೆ ಗೈಸ್. ಒಟ್ಟಲ್ಲಿ 7,900 ಓಕೆ 51 ವೇಕೆನ್ಸೀಸ್ ಇದಾವೆ. ಎಷ್ಟು? 7,951 ವೇಕೆನ್ಸೀಸ್, 7951 ಅಷ್ಟು ವೇಕೆನ್ಸೀಸ್ ಇದಾವೆ ಗಾಯ್ಸ್. ನೋಡಿ, ಇಷ್ಟೊಂದು ವೇಕೆನ್ಸೀಸ್ ಬಿಡ್ತಾ ಇರೋದು ಮೊದಲ ಬಾರಿಗೆ, ಐ ಮೀನ್ ಹ್ಯೂಜ್ ರಿಕ್ರೂಟ್ಮೆಂಟ್ ಇದು. ಸೊ ಇದರಲ್ಲಿ ಕೆಮಿಕಲ್ ಸೂಪರ್ವೈಸರ್ ಆಗಿರ್ಬೋದು, ರಿಸರ್ಚ್ ಅಂಡ್ ಮೆಟಲರ್ಜಿಕಲ್ ಸೂಪರ್ವೈಸರ್ ರಿಸರ್ಚ್ ಬಂದ್ಬಿಟ್ಟು ಲೆವೆಲ್ 7 ಪೇ ಸ್ಕೇಲ್ ಇರುತ್ತೆ. ಅದೆಷ್ಟು? 44,900 rupees. ಇದೊಂದು ಸೈಂಟಿಸ್ಟ್ ಗೆ ಕೊಡುವಂತಹ ಸ್ಯಾಲರಿ ಫಾರ್ ಜೂನಿಯರ್ ಇಂಜಿನಿಯರ್ಸ್. 18ರಿಂದ 36 ವರ್ಷ ಏಜ್ ಲಿಮಿಟ್ ಇಟ್ಟಿದ್ದಾರೆ ಗೈಸ್. ವೆರಿ ವೆರಿ ಇಂಪಾರ್ಟೆಂಟ್. ಏಜ್ ಲಿಮಿಟ್ ಬಂದ್ಬಿಟ್ಟು ತುಂಬಾ ಬಿಗ್ಗೆಸ್ಟ್ ಕ್ರೈಟೇರಿಯಾ ಅದು. ಸೊ ಕೋವಿಡ್ ಇದೆಲ್ಲ ಕನ್ಸಿಡರ್ ಮಾಡ್ಬಿಟ್ಟು ಅವ್ರು ಎಷ್ಟು ಕೊಟ್ಟಿದ್ದಾರೆ ನೋಡಿ, 18ರಿಂದ 36 ವರ್ಷದವ್ರಿಗೆ ಇರೋರು ಅಪ್ಲೈ ಮಾಡಬಹುದು. ಅಂಡ್ ಟೋಟಲ್ ವೇಕೆನ್ಸೀಸ್ ಏರಿಯಾಸ್ ಎಷ್ಟಿದೆ? 17 ರೀಜನ್ಸ್ ಇದೆ. ಅದರಲ್ಲಿ RRB ಗೋರಖ್ಪುರ್ ಮಾತ್ರನೇ ಇರುತ್ತೆ. ಯಾವುದು? ಈ ಪರ್ಟಿಕ್ಯುಲರ್ ಪೊಸಿಷನ್ಸ್ ಮಾತ್ರ. ಇದು RRB ಗೋರಖ್ಪುರ್ ಅಲ್ಲಿ ಮಾತ್ರ ಇರುತ್ತೆ. ಎಷ್ಟು ವೇಕೆನ್ಸೀಸ್? ಒಟ್ಟಲ್ಲಿ 17 ವೇಕೆನ್ಸೀಸ್ ಈ ಪರ್ಟಿಕ್ಯುಲರ್ ಪೊಸಿಷನ್ಗೆ. ಇನ್ನು ಉಳಿದಿರುವಂತಹ ಎಲ್ಲಾ ವೇಕೆನ್ಸೀಸ್ JE ಇರ್ಬೋದು, ಡಿಪೋರ್ಟ್ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಇರ್ಬೋದು, ಅಂಡ್ ಕೆಮಿಕಲ್ ಅಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ ಇರ್ಬೋದು, ಇವರೆಲ್ಲಾನು ಲೆವೆಲ್ 6 ಅಲ್ಲಿ ಮಾತ್ರನೇ ಲೆವೆಲ್ 6 ಪೇ ಸ್ಕೇಲ್ ಇರುತ್ತೆ. ಅದು 35,400 rupees. ನಿಮ್ಗೆ ಆಲ್ಮೋಸ್ಟ್ 70,000-80,000 ವರೆಗೂ ಇನ್ ಹ್ಯಾಂಡ್ ಬರುತ್ತೆ ಚಾನ್ಸಸ್ ಇರುತ್ತೆ. ಅಂಡ್ 18 to 36 years ಏಜ್ ಲಿಮಿಟ್ ಇದೆ. ಇದರಲ್ಲಿ 7,934 ವೇಕೆನ್ಸೀಸ್ ಇದೆ. ಅದರಲ್ಲಿ ನಮ್ಮ ಬೆಂಗಳೂರು ರೀಜನ್ಗೂ ಸಹ ವೇಕೆನ್ಸೀಸ್ ಇರ್ತವೆ. ಮಿನಿಮಮ್ ಅಂತ ಅಂದ್ರೂ 500+ ವೇಕೆನ್ಸೀಸ್ ಇರುತ್ತೆ ಗೈಸ್. ವೇಸ್ಟ್ ಮಾಡ್ಕೋಬೇಡಿ. ಎಲ್ಲರಿಗೆ ಹೇಳೋದೇನಂತಂದ್ರೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಇದರಲ್ಲಿ ಇನ್ನು ಡೀಟೇಲ್ ಆಗಿ ಎಷ್ಟಿದೆ ವೇಕೆನ್ಸೀಸ್ ಏನು ಅದೆಲ್ಲ ಕೊಟ್ಟಿಲ್ಲ. ಎಜುಕೇಶನ್ ಕ್ವಾಲಿಫಿಕೇಶನ್ ಸಹ ಡಿಫ್ರೆಂಟ್ ಇರುತ್ತೆ. ಅದ್ರ ಬಗ್ಗೆನೂ ಸಹ ನಾನು ಅಪ್ಡೇಟ್ ಮಾಡ್ತೀನಿ ವೆರಿ ಸೂನ್. ಅಂಡ್ ಅದಾದ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಅದಕ್ಕೆಲ್ಲ ಪಾಸ್ ಮಾಡಬೇಕಾಗುತ್ತೆ. ಇದರಲ್ಲಿ 4 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡ್ ಬಂದ್ಬಿಟ್ಟು CBT ಇರುತ್ತೆ. ಸೆಕೆಂಡ್ ರೌಂಡ್ CBT ಸ್ಟೇಜ್ ಇರುತ್ತೆ, ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ನೋಡಿ, 2 ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಆದ್ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಆದ್ಮೇಲೆ DV ಇರುತ್ತೆ. ಓಕೆ, ಸೊ ಇಷ್ಟೆಲ್ಲ ಮಾಹಿತಿ ಇದರಲ್ಲಿದೆ. ಅಂಡ್ ಎಕ್ಸಾಮಿನೇಷನ್ ಫೀಸ್ ನೋಡಿ 500 ರೂಪಾಯಿ ನಿಮಗೆ ಇರುತ್ತೆ. ಯಾರಿಗೆ? ಎಲ್ಲಾ ಕ್ಯಾಟಗಿರೀಸ್ ಅವ್ರಿಗೆ. ಇನ್ನು ಅದರ್ ದೆನ್ 500 SC ST ಎಕ್ಸ್ ಸರ್ವಿಸ್ ಮೆನ್, ಫಿಮೇಲ್ ಅಂಡ್ ಟ್ರಾನ್ಸ್ಜೆಂಡರ್, ಮೈನಾರಿಟೀಸ್, ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ, ಬ್ಯಾಕ್ವರ್ಡ್ ಕ್ಲಾಸ್, ಇವ್ರಿಗೆಲ್ಲ 250 ರೂಪಾಯಿ ಮಾತ್ರನೇ ಇರುತ್ತೆ. ಅಂಡ್ ಈ 250 ರೂಪಾಯಿನಲ್ಲಿ ನೋಡಿ ಏನಂತ ಕೊಟ್ಟಿದ್ದಾರೆ, ದೀಸ್ 250 rupees ವಿಲ್ ಬಿ ರೀಫಂಡೆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ 250 ರೂಪಾಯಿಗೆ 250 ರೂಪಾಯಿ ರಿಫಂಡ್ ಮಾಡ್ತಾರೆ ಯಾವಾಗ? ನೀವು ಫಸ್ಟ್ ಸ್ಟೇಜ್ ಆಫ್ CBT ಅಟೆಂಡ್ ಮಾಡಿದ್ರೆ. ಅದೇ ತರ 500 ರೂಪಾಯಿ ಪೇ ಮಾಡೋರಿಗೆ 400 ರೂಪಾಯಿ ರಿಫಂಡ್ ಆಗುತ್ತೆ ಯಾವಾಗ? ನೀವು ಫಸ್ಟ್ ಸ್ಟೇಜ್ CBT ನ ಅಟೆಂಡ್ ಮಾಡದೆ ಮಾತ್ರ. ಅಟೆಂಡ್ ಮಾಡಿಲ್ಲ ಅಂತಂದ್ರೆ 500 ರೂಪಾಯಿ ಅವರೇ ಇಟ್ಕೊಂಡ್ಬಿಡ್ತಾರೆ. ನಿಮ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರೆ, ಅದು ಅವ್ರು ಯುಟಿಲೈಸ್ ಮಾಡ್ಕೋತಾರೆ ಅಷ್ಟೇ. ಓಕೆ, ಅಂಡ್ ಓನ್ಲಿ ಯು ಅಟೆಂಡ್ ದ ಫಸ್ಟ್ ಸ್ಟೇಜ್ CBT, ಅವ್ರಿಗೆ ಮಾತ್ರ ರಿಫಂಡ್ ಬರುತ್ತೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ದಟ್. ಅಂಡ್ ರೀಜನ್ಸ್ ನೋಡೋದಾದ್ರೆ ಇಷ್ಟೆಲ್ಲ ರೀಜನ್ಸ್ ಅಲ್ಲಿ ನಿಮಗೆ ವೇಕೆನ್ಸೀಸ್ ಇದಾವೆ. ಅಹಮದಾಬಾದ್, ಅಜ್ಮೀರ್, ಬೆಂಗಳೂರು. ನೋಡಿ, ಬೆಂಗಳೂರಲ್ಲಿ ವೇಕೆನ್ಸೀಸ್ ಇದಾವೆ. ಹಾಗೂ ತೆಲಂಗಾಣ, ಸಿಕಿಂದ್ರಾಬಾದ್ ಅಲ್ಲಿ ಇದಾವೆ. ಅಂಡ್ ಸೊ ಎಲ್ಲ ಸ್ಟೇಟ್ಸ್ ಅಲ್ಲೂ, ಎಲ್ಲ ಕ್ಯಾಪಿಟಲ್ಸ್ ಅಲ್ಲೂ ನಿಮಗೆ ವೇಕೆನ್ಸೀಸ್ ಇರುತ್ತೆ. ಸೊ ಇಷ್ಟ ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದ್ರೂ ಡೌಟ್ ಇದೆ ಅಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ, ಇದ್ರ ಬಗ್ಗೆ ಕ್ಲಾಸಸ್ ಇರುತ್ತೆ, ಹಾಗೂ ಕೋರ್ಸ್ ಸಹ ಅವೈಲಬಲ್ ಇರುತ್ತೆ ಗೈಸ್. ಕೋರ್ಸ್ ಯಾರ್ಯಾರಿಗೆ ಬೇಕಿದೆ ದಯಮಾಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ.
ಸೊ ತೀರಾ ಅರ್ಲಿಗೆ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ, ಯಾಕಂತಂದ್ರೆ ಇನ್ನು ಡೇಟ್ ಕನ್ಫರ್ಮ್ ಆಗೋಗ್ಬಿಟ್ಟಿದೆ, ಅದ್ 30ನೇ ತಾರೀಕು ರಿಲೀಸ್ ಮಾಡ್ತಾರೆ. ಸೊ ಅದಕ್ಕಾಗಿ ನಾವು ಕೋರ್ಸ್ ನ ಮೊದಲದಾಗಿನೇ ಸ್ಟಾರ್ಟ್ ಮಾಡ್ತೀವಿ. ತುಂಬಾ ಜನ ವಿದ್ಯಾರ್ಥಿಗಳು ಆಲ್ರೆಡಿ ಕೇಳಿದ್ದಾರೆ. ಸೊ ದಟ್ ಇಸ್ ವೈ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಇಟ್ ವೆರಿ ಸೂನ್. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಅಂಡ್ crack the exam, be the best, do the best, always be in the best stage. Thank you guys and wish you all the best. Good day.